ಐ ರಿಮೆಂಬರ್ ನರೇಂದ್ರ ಮೋದಿ ಅವರು ಇದರಲ್ಲಿ ಭಾಷಣ ಮಾಡುವಾಗ, ಅಧಿವೇಶನದಲ್ಲಿ ಭಾಷಣ ಮಾಡುವಾಗ ಒಂದು ಕತೆ ಹೇಳಿದ್ರು. 3 ಜನ ಫ್ರೆಂಡ್ಸ್ ಸೇರ್ಕೊಂಡು ಹುಲಿ ಬೇಟೆ ಆಡೋಣ ಅಂತ ಕಾಡಿಗೆ ಹೋಗ್ತಾರಂತೆ. ಬಂದೂಕಿಂದಕ್ಕೆಲ್ಲ ಜೀಪಲ್ಲಿ ಇಟ್ಕೊಂಡು ಕಾಡು ಎಂಟರಾಗಿ ಕೆಳಗಿಳಿದು ಈ ಕಡೆ ಹೋಗೋಣ ಅಂತ ಮಾತಾಡ್ಕೊಂಡು ನಿಂತಿರ್ತಾರಂತೆ. ಅಷ್ಟರಲ್ಲಿ ಹುಲಿ ಎದುರಿಗೆ ಬಂದ್ಬಿಡುತ್ತಂತೆ. ಬಂದೂಕ್ ನೋಡ್ರಿ ಜೀಪ್ ಒಳಗಿದೆ. ಒಬ್ಬ ಬಂದೂಕಿನ ಲೈಸೆನ್ಸ್ ತೋರಿಸ್ತಾನಂತೆ. ನೋಡು, ಲೈಸೆನ್ಸ್ ಇದೆ ನನ್ನ ಹತ್ರ, ಹೊಡೆದು ಬಿಡ್ತೀನಿ ನಿನ್ನ ಅಂತ. ಯೋಜನೆಗಳನ್ನು ಜಾರಿಗೆ ತರುವುದು ಬೇರೆ, ಗ್ರೌಂಡ್ ಲೆವೆಲ್ ಅನುಷ್ಠಾನ ಆಗೋದು ಬೇರೆ. ಇದೇ ಜಾಗದಲ್ಲಿ ಕೂತ್ಕೊಂಡು ಅನೇಕ ಜನ ಬಿಜೆಪಿಯವರು ಇದುವರೆಗೂ ಎಷ್ಟು ಮನೆಗಳಿಗೆ ವಿದ್ಯುತ್ ಇತ್ತು, ನಾವು ಬಂದ ಮೇಲೆ ಎಷ್ಟು ಜನರಿಗಾಗಿದೆ, ಇದುವರೆಗೂ ಎಷ್ಟು ಮನೆಗಳಿಗೆ LPG ಇತ್ತು, ನಾವು ಬಂದ ಮೇಲೆ ಎಷ್ಟು ಜನರಿಗಾಗಿದೆ, ಇದುವರೆಗೂ ಎಷ್ಟು ಮನೆಗಳಿಗೆ ಕುಡಿಯೋ ನೀರಿತ್ತು, ನಾವು ಬಂದ ಮೇಲೆ ಎಷ್ಟು ಜನರಿಗಾಗಿದೆ, ಅಂಕಿ ಸಂಖ್ಯೆಗಳನ್ನು ಅವರು ಕೊಡ್ತಾರೆ. ಈ ದೇಶದಲ್ಲಿ ಇಂಪಾರ್ಟೆಂಟ್ ಏನು? ಯೋಜನೆಗಳನ್ನು ಘೋಷಣೆ ಮಾಡೋದ, ಅವನು ಜನರಿಗೆ ತಲುಪಿಸೋದ? ವಾಟ್ ಡು ಯು ಥಿಂಕ್? ಕಂಟೆಂಟು, ಕಾನ್ಸೆಪ್ಟು ನಿಮ್ದು, ಇನ್ವಾಲ್ವ್ಮೆಂಟು, ಪರ್ಫಾರ್ಮೆನ್ಸು 100% ನಮ್ದು. ಡೀಲು ಸರ್, ಇಂಪಾರ್ಟೆಂಟ್ ನಮ್ಮ ದೇಶದ ಮಾಜಿ ಪ್ರಧಾನಿಗಳು ಗೌರವಾನ್ವಿತ ರಾಜೀವ್ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ. ಡೆವಲಪ್ಮೆಂಟ್ ಈಸ್ ನಾಟ್ ಓನ್ಲಿ ಅಬೌಟ್ ರೋಡ್ಸ್ ಅಂಡ್ ಡ್ಯಾಮ್ಸ್, ಡೆವಲಪ್ಮೆಂಟ್ ಈಸ್ ಅಬೌಟ್ ಪೀಪಲ್ ಅಂತ. ನಮ್ಮ ಕಾಂಗ್ರೆಸ್ ಸರ್ಕಾರ ಪೀಪಲ್ ಸೆಂಟ್ರಿಕ್ ಆಗಿ ಹೋಗ್ತಿದೆ. ಸರ್, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಬಿಲ್ಡರು ಅಥವಾ ಒಬ್ಬ ವ್ಯಕ್ತಿ ಸೈಟ್ ತೆಗೆದು ಪಾಯ ಹಾಕಿ ಮನೆ ಕಟ್ಟಿ ಪೇಂಟ್ ಹಾಕಿರ್ತಾನೆ. ಯಾರೋ ಬಂದು ಫಾಲ್ ಸೀಲಿಂಗ್ ಮಾಡಿರೋರು ನೀವು ಕ್ರೆಡಿಟ್ ಕೊಟ್ಬಿಟ್ರೆ ಏನಾಗಬೇಕು ಸರ್? ಇವತ್ತು ಅಭಿವೃದ್ಧಿಗೆ ಮುನ್ನುಡಿ ಬರೆದವರು ಕಾಂಗ್ರೆಸ್ ಅವರು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಪಾಯ ಹಾಕಿದವ್ರು ಕಾಂಗ್ರೆಸ್ ಅವರು. ನಾವು ಬಿಲ್ಡಿಂಗ್ ಕಟ್ಟು ಇವ್ರು ಬಂದ್ಬಿಟ್ಟು ಪ್ಯಾಚ್ ವರ್ಕ್ ಮಾಡ್ಬಿಟ್ಟು ಇದೆಲ್ಲ ಮಾಡಿದ್ ನಾವೇ ಅಂದ್ರೆ ಕ್ಲೈಮ್ ಹೆಂಗ್ ಒಪ್ಪಕ್ಕಾಗುತ್ತೆ? ಟೆಲ್ ಮಿ ಸರ್, ಬೀಯಿಂಗ್ ಎನ್ ಎಜುಕೇಟೆಡ್ ಯು ಆನ್ಸರ್ ಮಿ. ಓಟ್ ಹಾಕ್ತಾರೋ ಜನ ದಡ್ರಿದ್ದಾರೆ ಅಂತ. ಇಟ್ಸ್ ನಾಟ್ ಲೈಕ್ ದಟ್ ಸರ್. ಮತ್ತೆ ಚೇಂಜ್ ಅನ್ನೋದು ಹಂಗಾದ್ರೆ ಹೇಳಿ, ನೀವು ಒಪ್ಕೊಂತೀರಾ? ಡಾಕ್ಟರ್ ಕೆ ಸುಧಾಕರ್ ಅವರು 10 ವರ್ಷ ಹಂಗಾದ್ರೆ ಅಭಿವೃದ್ಧಿನೇ ಮಾಡಿಲ್ವಾ? ಹೇಳಿ, ನೀವ್ ಹೇಳ್ಬೇಕು. ನೀವ್ ಹೇಳಿ. ಪ್ಲೀಸ್ ಯು ಟೆಲ್ ಮಿ ಸರ್. ಯು ಟೆಲ್ ಮಿ. ನಿಮ್ ಕ್ಷೇತ್ರದ ಕತೆ ಅದು. ಯು ಟೆಲ್ ಮಿ. ಯು ಆನ್ಸರ್ ದಿಸ್ ಕ್ವಶನ್, ಐ ವಿಲ್ ಆನ್ಸರ್ ಪ್ಲೀಸ್. ಅರೆ, ನಿಮ್ ಕ್ಷೇತ್ರದಲ್ಲಿ ಏನಾಗಿದೆ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಜನ ಓವರ್ ದ ಪೀರಿಯಡ್ ಆಫ್ ಟೈಮ್ ಯಾವುದೇ ಸರ್ಕಾರಕ್ಕೆ ಆಂಟಿ ಇನ್ಕ್ಯುಮೆನ್ಸಿ ಬರುತ್ತೆ. ಓಕೆ, ನಿಮಗೆ ಆಗಲಿ ನನಗೆ ಆಗಲಿ. ಈಗ ನನಗೂ ಒಂದು 10 ವರ್ಷ 15 ವರ್ಷ ಆದಮೇಲೆ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ದೇರ್ ವಿಲ್ ಬಿ ಸಚ್ ಕೈಂಡ್ ಆಫ್ ಆಂಟಿ ಇನ್ಕ್ಯುಂಬೆನ್ಸಿ. ಅದು ಇಷ್ಟು ವರ್ಷಗಳಾದ ಮೇಲೆ ಒಂದು ಆಂಟಿ ಇನ್ಕ್ಯುಂಬೆನ್ಸಿ ಬರುತ್ತೆ. ಮತ್ತು ಕರೆಕ್ಟಾಗಿ 75% ವೋಟರ್ಸ್ ಕರೆಕ್ಟಾಗಿ ಪೋಲ್ ಆಗ್ತಿಲ್ಲ. ಹಾರ್ಡ್ಲಿ 80% ವೋಟ್ ಹಾಕ್ಬಿಟ್ರೆ ನಾವು ಹಬ್ಬ ಮಾಡಿಬಿಡ್ತೀವಿ. ನಾನು ಹೇಳೋದೇನು ಅಂದರೆ, ಅವ್ರು ಮಾಡಿರೋ ಅಭಿವೃದ್ಧಿನ ಹೇಳ್ಕೊಳ್ಳಿ, ಅದು ತಪ್ಪಿಲ್ಲ. ನಾವೇನೂ ಮಾಡಿಲ್ಲ ಅಂತ ಹೇಳ್ಬಿಟ್ರೆ ಒಪ್ಪಕ್ಕಾಗುತ್ತಾ? ಇವರು ಫಾಲ್ ಸೀಲಿಂಗ್ ಮಾಡಿರೋದು, ಇನ್ನೂ ಆ ಫಾಲ್ ಸೀಲಿಂಗು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಪಾಯ ಹಾಕಿ ಮನೆ ಕಟ್ಟಿದವ್ರನ್ನು ಜ್ಞಾಪಕ ಮಾಡ್ಕೋಬೇಕಲ್ಲ ಸರ್. ಐಡಿಯಾಲಜಿಕಲಿ ಫೈಟ್ ಮಾಡಿ ಅಂತ. ಇವತ್ತು ರಾಜಕಾರಣದಲ್ಲಿ ಐಡಿಯಾಲಜಿಕಲ್ ಫೈಟ್ ಹೋಗ್ತಿದೆ. ನಮ್ಮಂಥ ಯಂಗ್ಸ್ಟರ್ಸ್ ಏನೋ ಕನಸಿಟ್ಕೊಂಡು ಬಂದಿದ್ದೀವಿ ಸರ್ ರಾಜಕೀಯಕ್ಕೆ. ಪರ್ಸನಲ್ ಟಾರ್ಗೆಟ್ಸ್ ಆಗುತ್ತೆ. ನೀವೇನಾದರೂ ಮಾತಾಡೋಕ್ಕೆ ಹೋಗಿ ವೈಯಕ್ತಿಕ ವಿಚಾರಕ್ಕೆ ಬಂದುಬಿಡ್ತಾರೆ. ಐಡಿಯಾಲಜಿಕಲಿ ಫೈಟ್ ಮಾಡಲಿ. ನಾನು BJP ಅವ್ರನ್ನ ಕರೆದಿದ್ದಿದೆ. ನಮ್ಮ ಮಾನ್ಯ ಮೈಸೂರು ಸಂಸದರಾದಂಥ ಪ್ರತಾಪ್ ಸಿಂಹ ಅವ್ರನ್ನ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಿದ್ರು. ನಾನು ಹೇಳಿದೆ, ಸರ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು 9th ನಮ್ಮ ಆನರಬಲ್ CM ಪತ್ರ ಬರೆದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ರಿಟರ್ನ್ ಲೆಟರ್ ಬರೆದಿದ್ದಾರೆ, ನಾವು ಅಕ್ಕಿ ಕೊಡ್ತೀವಿ ಅಂತ. 13th ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅವ್ರು ಮೀಟಿಂಗ್ ಕರೀತಾರೆ, ಕೊಡಬೇಡಿ ಅಂತ ಇನ್ಸ್ಟ್ರಕ್ಷನ್ ಹೋಗುತ್ತೆ. ಯು ನೋ ಹೌ ಗೌರ್ಮೆಂಟ್ ವರ್ಕ್ಸ್. ಅವ್ರು ನಿಲ್ಲಿಸ್ತಾರೆ. ಪತ್ರ ಯಾಕೆ ಬರೆದ್ರಂತೆ? ಪ್ರತಾಪ್ ಸಿಂಹ ಅವ್ರು ಹೇಳ್ತಾರೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡನ್ ಇದ್ದಂಗೆ. ಗೋಡನ್ಗೆ IAS ಆಫೀಸರ್ ಚೀಫ್ ಆಗಿರ್ತಾರೆ. ಗೋಡನ್ಗೆ ಪಾರ್ಲಿಮೆಂಟ್ ಆಕ್ಟ್ ಅಲ್ಲಿ ಗೋಡನ್ ಯಾರಾದರೂ ಮಾಡ್ತಾರಾ? ಗೋಡನ್ನ ಪಾರ್ಲಿಮೆಂಟ್ ಆಕ್ಟ್ ಅಲ್ಲಿ ಅದಕ್ಕೊಂದು IAS ಆಫೀಸರ್ ಇಟ್ಟು ಅದಕ್ಕೆ ಡಿಸಿಷನ್ ಮೇಕಿಂಗ್ ಪವರ್ ಕೊಡ್ತಾರಾ? ನಾನು ಅವ್ರಿಬ್ರಿಗೂ ಕರೆದೆ. ಸೊ ಪಾಲಿಟಿಕ್ಸ್, ಪ್ಯೂರ್ ಪಾಲಿಟಿಕ್ಸ್ ಸರ್. ನಾನು ಹೇಳೋದು ಬೇರೆ ವಿಚಾರದಲ್ಲಿ ಮಾನ್ಯ ಪ್ರತಾಪ್ ಸಿಂಹ ಅವ್ರನ್ನ, ಮಾನ್ಯ ತೇಜಸ್ವಿ ಸೂರ್ಯ ಅವ್ರನ್ನ, ಅವರು ಯಂಗ್ಸ್ಟರ್ಸ್ ಇಟ್ಕೊಂಡಿದ್ದಾರೆ. ಅವರು ಏನೋ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಿದ್ದಾರೆ. ಐಡಿಯಾಲಜಿಕಲಿ ಫೈಟ್ ಮಾಡಿ ಸರ್. ಇಂಥದ್ರ ಬಗ್ಗೆ ಯಾಕೆ ರಿಯಾಕ್ಟ್ ಆಗ್ತೀರಾ? ಅವ್ರಿಗೆ ಫ್ಯಾಕ್ಟ್ ಗೊತ್ತಿಲ್ವಾ? ಬೇಕು ಅಂತ ಕೇಂದ್ರ ಸರ್ಕಾರ ಅಕ್ಕಿ ನಿಲ್ಸಿರೋದು. ಅಕ್ಕಿ ಮನೆ ಮನೆಗೂ ತಲುಪಿದ್ರೆ ಲೋಕಸಭೆ ಬಿಜೆಪಿ ಅವರು ಪ್ರಶ್ನೆ ಕೇಳ್ತಾರಲ್ಲ, ನಮ್ಮನ್ನು ಕೇಳಿ ನೀವು ಆಶ್ವಾಸನೆ ಕೊಟ್ಟಿದ್ರ? ಅವ್ರೆ ಸರ್ ಕೇಳಕ್ಕೆ. ಅರೆ, ನೀವು ನಾಳೆ ಸಿಸ್ಟಮ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿದ್ಯಾ BJP ಅವ್ರನ್ನ ಕೇಳಿ ನೀವು ತೀರ್ಮಾನ ತಗೊಳ್ಳಿ ಅಂತ? ಅಂದ್ರೆ ನೀವು ಈಗ ಈ ಇಯರ್ ಎಂಡಿಗೆ 5 ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಕರ್ನಾಟಕದ ಗೆಲುವು ಎಲ್ರಿಗೂ ಒಂದು ಪಾಠ. ಇದು ಹಿಂಗ್ ಕೊಡೋದ್ರಿಂದ ಗೆಲ್ಲಬಹುದು ಅಂತ. ಇನ್ನೊಂದು ರಾಜ್ಯದಲ್ಲಿ ನಾವು 20 kg ಅಕ್ಕಿ ಕೊಡ್ತೀವಿ ಗೆದ್ರೆ ಅಂತಾರೆ. ಸೊ ಕೊಡುವ ಜವಾಬ್ದಾರಿ, ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ನಾವು ಈ ಮ್ಯಾನಿಫೆಸ್ಟೋನ ಬಿಟ್ಟಾಗ BJP ಅವರು ಮ್ಯಾನಿಫೆಸ್ಟೋ ಮಾಡ್ತಿದ್ರಲ್ಲ, ಅವರು ಡಿಕ್ಲೇರ್ ಮಾಡಬೇಕಾಗಿತ್ತು. ನಾವೇನ್ ಬೇಡ ಅಂದಿದ್ವಾ? ನಾವೇನ್ ಕೇಳ್ಕೊಂಡಿದ್ವಾ? ಇಟ್ಸ್ ನಾಟ್ ಲೈಕ್ ದಟ್. ಬಿಕಾಸ್ ದೇರ್ ಕೈಂಡ್ ಆಫ್ ಪಾಲಿಟಿಕ್ಸ್. ಅವ್ರದ್ದು ಇಲ್ಲಿ BJP ಅವ್ರನ್ನ ಕೂಡಿಸ್ಕೊಂಡು ಇದೇ ವಾದ ನಾನು ಮಾಡಿದ್ದೀನಿ.
BJP ಅವ್ರು ಬಂದಾಗ ಇದೇ ವಾದ ನಾನು ಮಾಡ್ತೀನಿ. ನನ್ನ ಪ್ರಶ್ನೆ ಇಷ್ಟೇ, 10 kg ಅಕ್ಕಿ ಕೊಡ್ತೀನಿ ಅಂತ ಘೋಷಣೆ ಮಾಡುವಾಗ ಕೇಂದ್ರ ಸರ್ಕಾರವನ್ನು ಕೇಳಿದ್ರಾ ಅಂತ ಒಂದು ಪ್ರಶ್ನೆ ಬರುತ್ತೆ ಬಿಜೆಪಿ ಅವರಿಂದ. ಫಸ್ಟ್ ಬಡವರಿಗೆ ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಫುಡ್ ಸೆಕ್ಯೂರಿಟಿ ಆಕ್ಟ್ನ ಫಸ್ಟ್ ತಂದಿದ್ದೆ ನಾವು. ಆವತ್ತು ಫುಡ್ ಸೆಕ್ಯೂರಿಟಿ ಆಕ್ಟಲ್ಲಿ ನಾವೇನು ಹೇಳಿದ್ವಿ, 65% ಆಫ್ ದ ಪೂವರ್ ಪೀಪಲ್ಗೆ ಅಕ್ಕಿ ಕೊಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ರೆ ಬಿಜೆಪಿ ಸರ್ಕಾರ ಬಂದು ಶಾಂತಾರಾಮ್ ಕಮಿಟಿನ ಹಾಕುತ್ತೆ, 40% ಇಳಿಸುತ್ತೆ. ಯಾಕೆ ಬಡವ್ರ ಮೇಲೆ ಇವರು ಕಾಳಜಿನೇ ಇಲ್ವಾ? 40% ಯಾಕೆ ಇಳಿಸುತ್ತೆ ಸರ್? ಹಂಗಾದ್ರೆ ಬಡತನ ಕಡಿಮೆ ಆಗಿದೆಯಾ ಅಂತನಾ? ವೆದರ್ ದೇ ಹ್ಯಾವ್ ಎ ರಿಪೋರ್ಟ್? ಶಾಂತಾರಾಮ್ ಕಮಿಟಿನ ಅಕ್ಸೆಪ್ಟ್ ಮಾಡಿದ್ರು. ಪ್ರದೀಪ್, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಪ್ರದೀಪ್, ನೀವು ಕೇಂದ್ರ ಸರ್ಕಾರವನ್ನು ದಾಳಿ ಮಾಡುವಾಗ ರಾಜ್ಯ ಸರ್ಕಾರವನ್ನು ಇದಕ್ಕೆ ಸಿಲುಕಿಸ್ತೀರಿ. ಯಾಕಂದ್ರೆ ಈಗ ನಮ್ಮ ಆಹಾರ ಮತ್ತು ನಾಗರಿಕ ಖಾತೆ ನಾಗರಿಕ ಸರಬರಾಜು ಸಚಿವರು BPL ಕಾರ್ಡ್ದಾರರ ಪಟ್ಟಿ ಪರಿಷ್ಕರಣೆ ಮಾಡೋದಕ್ಕೆ ನಿಂತಿದ್ದಾರೆ, ಹೊಸ ಕ್ರೈಟೀರಿಯಾ ತಂದಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಬಡವರ ಸಂಖ್ಯೆ ಕಡಿಮೆ ಆಗಿದೆಯಾ ಸರ್? ನಿಮ್ಮ ಹತ್ರ ಕಾರ್, ನಾವೆಂತಿಂತ ಕ್ರೈಟೀರಿಯಾ? ಸರ್ ನಿಮ್ಮ ಹತ್ರ ಬೆನ್ಸ್ ಕಾರ್ ಇದೆ, ನೀವು ಬಡವರಾ? ಹಂಗೆ ಕೇಂದ್ರ ಸರ್ಕಾರ ಮಾಡಿದ್ರೆ ತಪ್ಪು ಅಂತೀರಾ? ನೋ ಎಸ್, ಆನ್ ವಾಟ್ ಕ್ರೈಟೀರಿಯಾ? ಪ್ಲೀಸ್ ಗೋ ಅಂಡ್ ರೀಡ್ ದ ಶಾಂತಾರಾಮ್ ಕಮಿಟಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವರು ಪ್ರೋ ಪುವರ್ ಇಲ್ಲ, ನಾನು ಹೇಳ್ತಾ ಇರೋದು ವಿ ಆರ್ ಪ್ರೋ ಪುವರ್. ನಾವು ನಿಜವಾದ ಹಸಿದವನ್ನ ರೀಚ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಸರ್. ನಾನು ಹೇಳ್ತಾ ಇದ್ದೀನಿ ಸರ್, ಪಕ್ಷದ ಶಾಸಕನಂತಲ್ಲ, ಬಡತನದ ಎಕ್ಸ್ಪೀರಿಯನ್ಸ್ ನಮ್ಗೆಲ್ರಿಗೂ ಇದೆ. ಈ ಯೋಜನೆಗಳ ವಿಚಾರದಲ್ಲಿ ಬಿಜೆಪಿ ಅವ್ರು ಯಾಕೆ ರಾಜಕೀಯ ಮಾಡಬೇಕು? ಈಗ ನಮಗೆ ಮ್ಯಾಂಡೇಟ್ ಕೊಟ್ಟಾಗಿದೆ ತಾನೆ, ನಾವು ಗೆದ್ದಿದ್ದೀವಿ ತಾನೆ. ಇನ್ನು 5 ವರ್ಷ ನಮ್ಮ ಸರ್ಕಾರನ ಬಿಜೆಪಿ ಅವ್ರ ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೌದು, ಅಷ್ಟು ನಂಬರ್ ಇದೆ ನಿಮ್ಮ ಅಲ್ವಾ? ಇದೆ. ಇಷ್ಟಿದ್ದಾಗ ಬೇರೆ ವಿಚಾರದಲ್ಲಿ ರಾಜಕೀಯ ಮಾಡೋದು ಬಿಟ್ಟು ಇದನ್ನೇ ಇಟ್ಕೊಂಡು ಕೂತ್ಕೊಂಡ್ರೆ, ನಾನು ಬಿಜೆಪಿ ಸಂಸದರಿಗೆ ಹೇಳೋದಿಷ್ಟೇ ಸರ್, ಈ ಅಕ್ಕಿ ವಿಚಾರದಲ್ಲಿ ನೀವು ರಾಜಕೀಯ ಮಾಡಬೇಡಿ. ಬೇರೆ ತುಂಬ ಇಶ್ಯೂಸ್ ಇದೆ, ಈ ವಿಚಾರದಲ್ಲಿ ರಾಜಕೀಯ ಬೇಡ. ನನ್ನಂತ ನಿಜವಾಗ್ಲೂ ಬಡತನದಿಂದ ಬಂದವರಿಗೆ ಇದು ನೋವಾಗುತ್ತೆ. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ, ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ನಾವ್ಯಾರು ಬೇರೆ ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರ ಒಂದು ಮಾತು ಹೇಳ್ತದೆ, ಈಶಾನ್ಯ ಭಾರತದ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆಗಳಲ್ಲೂ ತಿಂಗಳಿಗೆ 5 kg ಕೇಂದ್ರ ಸರ್ಕಾರದಿಂದ ಏನು ಬರ್ತಿದೆ ಅಷ್ಟೇ, ಹೆಚ್ಚುವರಿ ಅಕ್ಕಿಯನ್ನು ಕೊಡುವುದಿಲ್ಲ. ದಟ್ ಈಸ್ ದ ಪಾಲಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾಳೆ ದಿವಸ ಮಧ್ಯಪ್ರದೇಶದಲ್ಲಿ ಚುನಾವಣೆ ಇದೆ, ರಾಜಸ್ಥಾನದಲ್ಲಿ ಚುನಾವಣೆ ಇದೆಯಪ್ಪ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನವರು, ರಾಜಸ್ಥಾನದಲ್ಲಿ ಕಾಂಗ್ರೆಸ್ನವರು, ನಾವು ಅಧಿಕಾರಕ್ಕೆ ಬಂದ್ರೆ 20 kg ಅಕ್ಕಿ ಘೋಷಣೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಸೊ ವಾಟ್ ಈಸ್ ಯುವರ್ ಥಿಂಗ್? ಕೊಡೋ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಅಂತನಾ ಸರ್? ಆ ಕಾನೂನು ದಯವಿಟ್ಟು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಏನಿದೆ, ರಾಜ್ಯ ಸರ್ಕಾರಗಳಿಗೆ ಅವ್ರ ಡಿಮ್ಯಾಂಡ್ ಪ್ರಕಾರ ಕೊಡಬೇಕು ಅಂತಿದೆ. ಡಿಮಾಂಡ್ ಪ್ರಕಾರ ಸ್ಟಾಕ್ ಇದೆ ಸರ್, ಸ್ಟಾಕ್ ಇತ್ತು, ನಾವು ಇದ್ದಿದ್ದಕ್ಕೆ ಕೇಳಿದ್ದು. ಈಗ ಇವರು ಅದನ್ನ ಪ್ರೈವೇಟ್ ಪಾರ್ಟೀಸ್ಗೆ ಕೊಡಕ್ಕೆ ರೆಡಿ ಇದ್ದಾರೆ. ಎಥನಾಲ್ ಪ್ರೊಡಕ್ಷನ್ಗೆ ಡೈವರ್ಟ್ ಮಾಡ್ತಿದ್ದಾರೆ ಅಕ್ಕಿನ. ನಾನು ಹೇಳ್ತಾ ಇರೋದು ಸರ್, ನೀವು ಇಲ್ಲದೆ ಇರೋ ಸ್ಟಾಕನ್ನು ಕೊಡಬೇಡಿ, ಇದರಿಂದ ಫುಡ್ ಕ್ರೈಸಿಸ್ ಆಗಲ್ಲ ಸರ್. ರಾಜ್ಯ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ತೀರ್ಮಾನ ತಗೊಳ್ಳುವಾಗ ನಮ್ಮದು ಒಂದು ಥಿಂಕ್ ಟ್ಯಾಂಕ್ ಅಂತ ಇರುತ್ತಲ್ವ ಸರ್? ನಾವು ಸುಮ್ಮನೆ ತಗೊಳಕ್ಕಾಗಲ್ವಾ? ಅರ್ಥಶಾಸ್ತ್ರದ ಬಗ್ಗೆ ಅರಿವೇ ಇಲ್ಲದೆ ನಾವು ತೀರ್ಮಾನ ತಗೊಂತೀವ? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಲಾರ್ಜರ್ ಸ್ಕೇಲಲ್ಲಿ ಒಂದರಿಂದ ತೊಂದರೆ ಆಗುತ್ತೆ ಅಂದರೆ ನಾವ್ಯಾರು ಇರೋದು ತಗೊಳ್ಳಲ್ಲ. ಹೋಗ್ಲಿ, ಓಟ್ ಹಾಕ್ದವ್ರು ದಡ್ರ ಸರ್. ಹಂಗಾದ್ರೆ ಇವತ್ತು ಎಜುಕೇಟೆಡ್ಸು ತುಂಬ ಜನ ಹೈ ಪ್ರೊಫೈಲ್ ಫ್ಯಾಮಿಲೀಸ್ ಅವ್ರು ನಮ್ಗೆ ಓಟ್ ಹಾಕಿದ್ದಾರೆ. ಡೆಫಿನೆಟ್ಲಿ ನಾನು ಹೇಳೋದು ಯಾಕಿದೆ ಹೇಳ್ತಿದ್ದೀನಿ, ನಾನು ಮತದಾರರ ಆಯ್ಕೆಯನ್ನು ಯಾವತ್ತೂ ನಾನು ಅಪಹಾಸ್ಯ ಮಾಡೋದಕ್ಕೆ ಹೋಗೋದು. ಯಾವತ್ತು ಯಾರನ್ನ ಆರಿಸಿದ್ರು ಕೂಡ ನಾನು ಇನ್ನೂ ರಾಜಕೀಯಕ್ಕೆ ಹೊಸಬ, ನಾನು ಯಂಗ್ಸ್ಟರ್ ಇದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. BJPಯಲ್ಲೂ ಯಂಗ್ಸ್ಟರ್ಸ್ ಪ್ರತಾಪ್ ಸಿಂಹ ಅವರು, ತೇಜಸ್ವಿ ಸೂರ್ಯ ಅವರು. ನಾನು ಹೇಳ್ತಾ ಇರೋದಿಷ್ಟೇ, ಇಶ್ಯೂಸ್ ಮೇಲೆ ಮಾತಾಡಿ ಸರ್. ಈ ಯೋಜನೆಗಳ ಮೇಲೆ ನಿಮಗೂ ಗೊತ್ತು, ಇದು ಪ್ರತಾಪ್ ಸಿಂಹ ಅವರ ಆಂತರ್ಯದಲ್ಲಿ ಅವ್ರಿಗೂ ಗೊತ್ತು, ತೇಜಸ್ವಿ ಸೂರ್ಯ ಅವ್ರಿಗೂ ಗೊತ್ತು, ಇದು ಬೇಕು ಅಂತ. ಇಂಥದ್ರ ಬಗ್ಗೆ ತಾವು ರಿಯಾಕ್ಟ್ ಮಾಡಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ಯು ಟಾಕ್ ಅಬೌಟ್ ಇಶ್ಯೂಸ್, ಬನ್ನಿ ಚರ್ಚೆ. ಅವರ ಮೂಲ ಪ್ರಶ್ನೆಗೆ ಬರ್ತೀನಿ ನಾನು. ರಾಜ್ಯದ ಆರ್ಥಿಕತೆಗೆ ಏನು ಹೊಡ್ತಾ ಆಗೋದಿಲ್ಲ ಈ ಯೋಜನೆಗಳಿಂದ ಅನ್ನೋದು ನಿಮ್ಮ ನಿಲುವು ಸರ್? ನಾನು ಹೇಳೋದು, ನಾವೆಷ್ಟು 1/6 ಇಡ್ತಾ ಇದ್ದೀವಿ, ಭಾಗ ಇಡ್ತಿದ್ವಿ. ಮೆಜಾರಿಟಿ ಬಡವರು ಇದ್ದಾರೆ ಸರ್. ನಾವು ಅವ್ರ ದುಡ್ಡನ್ನ ಟ್ಯಾಕ್ಸ್ ನೆತ್ಕೊಂಡಾಗ ಅವ್ರಿಗೆ ದುಡ್ಡು ಕೊಟ್ಟರೆ ನೀವು ಆರ್ಥಿಕತೆ ಅಂತ ಮಾತಾಡ್ತಿದ್ದೀರಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಹೆಣ್ಮಕ್ಳಿಗೆ ಫ್ರೀ ಬಿಟ್ಟಿರೋದು ಎಲ್ಲರೂ ಬಡವರೇನಾ ಸರ್? ಏನು ಫ್ರೀ ಬಸ್ ಬಿಟ್ಟಿದ್ದೀರಲ್ಲ, ಬಸ್ ಓಡೋದು ಎಲ್ಲರೂ ಬಡವರು. ಇದರಿಂದ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಿದ್ದೀರಾ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ನೀವು ಆಂಟಿಸಿಪೇಟರಿ ಬೇಲ್ ತರ ತಗೋಬೇಡಿ. ನನ್ನ ಪ್ರಶ್ನೆ ಕೂಡ ಇದೆ. ಮೊನ್ನೆ ಅಲ್ಲ, ಪ್ರಶಾಂತ್ ನಾಥ್ ಅವರು ಅತ್ಯಂತ ಗೌರವ ಇದೆ. ಅಲ್ಲ, ಒಂದ್ ನಿಮಿಷ ಮೊನ್ನೆ ನಮ್ಮ ಪ್ರಶಾಂತ್ ನಾಥ್ ಹೇಳ್ತಾ ಇದ್ರು, ಹಿಮೋದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ರು ಅವರು. ಬೆಟ್ಟದಲ್ಲಿ KSRTC ಬಸ್ಸಲ್ಲೇ ಹೋಗ್ಬೇಕು, ಬೆಟ್ಟದ ಮೇಲೆ ಹೋಗೋದಕ್ಕೆ. ಹೆಣ್ಣು ಮಕ್ಕಳಿಗೆ ಉಚಿತ ಇದೆ. ಬೆನ್ಸ್ ಕಾರಿಂದ ಬಂದು ಇಳಿದು ಉಚಿತವಾಗಿ ಪ್ರಯಾಣಿಸ್ತಾರೆ. ತಪ್ಪು ಸರ್ ಅದು?
ತಪ್ಪದು. ಹಂಗಾದ್ರೆ ವುಮೆನ್ ಎಂಪವರ್ಮೆಂಟ್ ಮಾಡೋದು ಬೇಡವಾ? ವಾಟ್ ಈಸ್ ಎಂಪವರ್ಮೆಂಟ್ ಅಕಾರ್ಡಿಂಗ್ ಟು ಯು? ಅದನ್ನ ಹೇಳಿದಂಗೆ ನಾನು ಸಬಲೀಕರಣ ಅಂದ್ರೆ ಏನು ಹೇಳಿ ನಾನು ಹೇಳ್ತೀನಿ. ಈಗ ಹೆಣ್ಮಕ್ಳು ಮೆನ್ ಎಂಪವರ್ಮೆಂಟ್ ಬೇಡವಾ? ಹಂಗಿದ್ರೆ ಮೆನ್ ಎಂಪವರ್ಮೆಂಟ್ ಬೇಡ ಸರ್. ಕಾಂಗ್ರೆಸ್ ಪಕ್ಷ ಬಂದ್ರು, BJP ಪಕ್ಷ ಬಂದ್ರು, JDS ಪಕ್ಷ ಬಂದ್ರು, ಯಾವಾಗಲೂ ಅಷ್ಟೇ ಪುರುಷ ಜಾತಿ ಸಫರ್ ಆಗಲೇಬೇಕು. ಅದಕ್ಕೆ ನೀವು ಹೊರ್ತಲ್ಲ, ನಾನು ಹೊರ್ತಲ್ಲ, ನಾವೆಲ್ಲರೂ. ಇದು ಯಾವ ಸರ್ಕಾರ ಬಂದರೂ ಮೆನ್ ಎಂಪವರ್ಮೆಂಟು ಅಷ್ಟು ಸುಲಭ ಅಲ್ಲ. ಇದು ಯಾವ ಪಕ್ಷ ಬಂದರೂ ಇದಿರುತ್ತೆ. ನಾನು ಪುರುಷನಾಗಿ ಇದನ್ನು ಮಾತಾಡಬೇಕಲ್ಲ. ಬಟ್ ಇಲ್ಲಿ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡುವಾಗ ಸರ್ ಇದು ನೋಡಿ, ಬೆಂಜ್ ಕಾರಲ್ಲಿ ಬಂದು ಇಳಿದವರನ್ನು ಉಚಿತವಾಗಿ ಬಸ್ನಲ್ಲಿ ಬೆಟ್ಟದ ಮೇಲೆ ಕರ್ಕೊಂಡು ಹೋಗೋದು ವಿಮೆನ್ ಎಂಪವರ್ಮೆಂಟ್ ಅನ್ನೋದು ನಿಮ್ಮ ಒಂದೋ ಎರಡೋ ಎಕ್ಸಾಂಪಲ್ ಯಾಕೆ ಕೋಟ್ ಮಾಡ್ತೀರಾ? ಸಾವಿರಾರು ಜನ ಬಡವರು, ಆ ಒಂದೆರಡು ಜನರ ಹತ್ರ ದುಡ್ಡು ತಗೊಳ್ಳಿ ಅನ್ನೋದು ನನ್ನ ವಾದ. ಸರ್ ಇದೊಂದು ಯೋಜನೆ ತಂದಿದ್ದೀವಿ, ಇದು ಅವ್ರ ನಿಟ್ಟಿನಲ್ಲಿ ವುಮೆನ್ ಎಂಪವರ್ಮೆಂಟ್ಗೆ ಅನುಕೂಲ ಆಗ್ಬೋದು. 100% ಇದರಿಂದ ಈ ಇಶ್ಯೂನ ಇಟ್ಕೊಂಡು ಮಾತಾಡಿದ್ರೆ ವುಮೆನ್ ಎಂಪವರ್ಮೆಂಟ್ಗೆ ಸಮಸ್ಯೆ ಆಗುತ್ತೆ ಅನ್ನೋದು ನನ್ನ. ಅಲ್ಲ ಸರ್, ನೀವು ಕಾನ್ಸ್ಟಿಟ್ಯೂಷನ್ ವಿಷಯ ಎತ್ತಿದ್ರಿ, ಹಂಗ ಅನ್ಕೊಂಡ್ರೆ ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ಲಾ. ನೀವು ಮಾಡೋದು ಅಗೇನ್ಸ್ಟ್ ಆರ್ಟಿಕಲ್ 14. Both men and women are equal before law. See sir, we the people of India having Advocate Sabre, look at here. We the people of India having solemnly resolved to constitute India into sovereign, socialist, secular, democratic republic 1976 ಅಲ್ಲಿ 42nd amendment ಅಲ್ಲಿ ನಾವು ಸೆಕ್ಯುಲರ್ ಪದನ ಆಡ್ ಮಾಡಿದ್ವಿ. ಆರ್ಟಿಕಲ್ 14 ಹೇಳುತ್ತೆ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಎರಡನೇಲೇನು ನೀವು ಹೇಳ್ಬೇಕಲ್ಲ, ಆರ್ಟಿಕಲ್ 14 ನಾಟ್ ಓನ್ಲಿ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಆರ್ಟಿಕಲ್ 14 ಸಾಹೇಬ್ರೆ ದಯವಿಟ್ಟು 2 ಪಾಯಿಂಟ್ಸ್ ಇದೆ, ಮತ್ತೊಮ್ಮೆ ಓದ್ಕೊಂಡು ಈ ಪ್ರಶ್ನೆ ಕೇಳಿ. ವಿ ಆರ್ ಗೋಯಿಂಗ್ ವಿತ್ ದ ಸೆಕೆಂಡ್ ಲೈನ್. ವಿಮೆನ್ ಎಂಪವರ್ಮೆಂಟ್ ಅದು ಎಷ್ಟರ ಮಟ್ಟಿಗೆ ಆಗುತ್ತೋ ಕಾಲ ನಿರ್ಧಾರ ಮಾಡಬೇಕು. ಲೋಕಸಭಾ ಚುನಾವಣೆಗಂತೂ ಹೆಲ್ಪ್ ಆಗುತ್ತೆ ನಮಗೆ. ಸರ್ ಹೆಲ್ಪ್ ಆಗಬೇಕಾಗಿರೋದು ಲೋಕಸಭೆ ಚುನಾವಣೆಗಲ್ಲ, ಅದು ಬಿಡಿ. ಈ ಮಾತು ಕೇಳಕ್ ಚಂದ ಇರುತ್ತ್ರಿ. ಲೋಕಸಭಾ ಚುನಾವಣೆ ಕಾಂಗ್ರೆಸ್ಸು BJPಗಿಂತ ಅಪ್ಪರ್ ಹ್ಯಾಂಡ್ ಆಗಬೇಕು ಅಂದ್ರೆ ಈ 5 ಗ್ಯಾರಂಟಿಗಳು ಎಫೆಕ್ಟಿವ್ ಆಗಿ ಜಾರಿಗೆ ಬರಬೇಕು. ಅದು ರಾಜಕೀಯ ಲೆಕ್ಕಾಚಾರ. ಇದೇ 5 ನಿಮಗೆ ಇದೇ 5 ಗ್ಯಾರಂಟಿಗಳನ್ನ BJP ಅವರು ಕೊಟ್ಟರೆ ನಾವೇನು ಬೇಡ ಅಂತಿದ್ವಾ? ಅವರು ಅಡ್ವಾಂಟೇಜ್ ತಗೋಬೋದಾಗಿತ್ತಲ್ಲ. ಪ್ರದೀಪ್ ಈಶ್ವರ್ ಅವರ 2 ವೇ. ಒಂದು, ನಾವು ಉಚಿತ ಭಾಗ್ಯಗಳನ್ನು ಕೊಡುವ ಮೂಲಕ ಎಂಪವರ್ಮೆಂಟ್ ತರ್ತೀವಿ ಅಂತ. ಇನ್ನೊಂದು ವೇ, ಅಪಾರ್ಚುನಿಟಿಗಳನ್ನು ಸೃಷ್ಟಿಸುವ ಮೂಲಕ ಎಂಪವರ್ಮೆಂಟ್ ತರ್ತೀವಿ ಅಂತ. ನಮ್ದು 2ನೇ ವೇ ಅನ್ನೋದು ಅವ್ರದ್ದು ನಂಬಿಕೆ ಅಪ್ಪ, BJP ಅವ್ರದ್ದು. BJP ಅಂದರೆ ಗೊತ್ತಿಲ್ಲ, ಮಧ್ಯಪ್ರದೇಶದಲ್ಲಿ ಅವರು 1,500,000 ಕೊಡ್ತಿದ್ದಾರಂತ ಹೆಣ್ಮಕ್ಳಿಗೆ. ಅವ್ರದ್ದು 2ನೇ ವೇ, ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ ನಾವು ಎಂಪವರ್ ಮಾಡ್ತೀವಿ. ಸರ್ ಇದು ಟ್ರೂಲಿ ಪುವರ್ಗೆ ನೋಡಿ ಸರ್, ಇದು ಮಿಡಲ್ ಕ್ಲಾಸ್ ಅವ್ರಿಗೆ ನೀವು ಅವಕಾಶಗಳು ಕೊಟ್ಟು ಎಂಪವರ್ ಮಾಡ್ಬೋದು ಸರ್. ಪಾಪ 10th ಡಿಸ್ಕಂಟಿನ್ಯೂ ಆಗುತ್ತೆ, PUC ಡಿಸ್ಕಂಟಿನ್ಯೂ ಆಗಿರುತ್ತೆ, ಸ್ಟಡೀಸ್ ಇರಲ್ಲ, ಇಲ್ಲಿಟ್ರೆಸಿ ಇರುತ್ತೆ. ಅಂಥವ್ರನ್ನೆಲ್ಲ ಸಡನ್ನಾಗಿ ಆಪರ್ಚುನಿಟಿ ಕೊಟ್ಟು ಮೇನ್ ಸ್ಟ್ರೀಮಿಗೆ ತರೋದು ಭಾಳ ಕಷ್ಟ ಸರ್. ಈ ಯೋಜನೆಗಳು ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಸರ್? ನೋಡಿ, ಇನ್ನೊಂದು ನೀವು ಗಮನಿಸಬೇಕು ಸರ್, ಈ ಯೋಜನೆಗಳು ಅಕ್ಕಿ ಕೊಡುವಾಗ, ಈ ಗೃಹಲಕ್ಷ್ಮಿ ಕೊಡುವಾಗ ಕಳೆದ ಕೆಲ ತಿಂಗಳಿಂದ ಯಾರು ಬಳಸ್ತಿದ್ದಾರೆ ಇದನ್ನೆಲ್ಲ ಗುರುತಿಸೇ ಕೊಡ್ತಿದ್ದೀವಿ ಸರ್. ನಾವು ಅಬ್ರಪ್ಟಾಗಿ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಿಲ್ಲ ಸರ್, ನಾವು ಇದನ್ನೊಂದು ಸಿಸ್ಟಮ್ಯಾಟಿಕ್ ಆಗೇ ಮಾಡ್ತಿದ್ದೀವಿ. ಚೆನ್ನಾಗಿ ಆಕ್ಟ್ ಮಾಡ್ದೆ ಕಣ, ಮಜಾ ಮಾಡು.